ಹಾವೇರಿ ಗದಗ್ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠರ ಗೆಲುವಿಗಾಗಿ ಗಜೇಂದ್ರಗಡ ತಾಲೂಕಿನ ರಾಂಪುರ ಗ್ರಾಮದ ಹಾಲುಮತ ಸಮಾಜದ ಅಧ್ಯಕ್ಷ ವೀರನಗೌಡ ಪಾಟೀಲ ಬೆನ್ನಿನ ಮೇಲೆ ಕೊಡವನ್ನ ಹೊತ್ತುಕೊಂಡು ದೀಡ್ ನಮಸ್ಕಾರ ಹಾಕಿ ಡೊಳ್ಳು ಮೇಳ ಸಹಿತ ದೀಡ್ ನಮಸ್ಕಾರ ಹಾಕಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರುವ ಶ್ರೀ ಆನಂದ ಸ್ವಾಮಿ ಗಡ್ಡದೇವರ ಮಠರ ಗೆಲುವಿಗಾಗಿ ನಾನು ಪುಟ್ಟರಾಜ ಗುರುಗಳಲ್ಲಿ ಹರಕೆ ಹೊತ್ತುಕೊಂಡಿದ್ದೆ. ಹೀಗಾಗಿ ಇಂದು ಆ ಹರಕೆ ಕೈಗೂಡುವಂತೆ ಪುಟ್ಟರಾಜ ಗವಾಯಿಗಳು ಹಾಗೂ ಪಂಚಾಕ್ಷರ ಗವಾಯಿಗಳಲ್ಲಿ ಪ್ರಾರ್ಥಿಸಿ ಗುರು ಹಿರಿಯರ ಸಮ್ಮುಖದಲ್ಲಿ ದೀಡ್ ನಮಸ್ಕಾರ ಹಾಕಿದ್ದೇನೆ ಎಂದರು. ನಮ್ಮ ಹಾವೇರಿ ಕ್ಷೇತ್ರದ ಅಭ್ಯರ್ಥಿಯಾದಂಥ ಆನಂದ ಸ್ವಾಮಿ ಗಡ್ಡದೇವ್ರ ಮಠದ ಅವರ ಗೆಲುವಿಗಾಗಿ ನಾನು ಪುಟ್ಟರಾಜೇಶ್ವರ ಮಠಕ್ಕೆ ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೋಸ್ಕರ ದೀಡ್ ನಮಸ್ಕಾರ ಹಾಕಿದ್ದೇನೆ. ನಂಗೆ ಅಗದಿ ಸಂತೋಷ ಐತ್ರಿ. ನಾ ಕಷ್ಟಪಟ್ಟರೆ ನಮಗೆ ಕಷ್ಟಪಟ್ಟಿದ್ದು ಗೆಲುವು ಸಿಗಲಿ ಅನ್ನೋದಕ್ಕೋಸ್ಕರ ನಾ ಹಾಕೀನಿ. ಹೆಚ್ಚಿನ ಮತಗಳಿಂದ ಗೆಲ್ಲಿ ಅನ್ನೋದಕ್ಕೆ ನಾ ಹಾಕೀನಿ. ನಮ್ಮದು ಗಜೇಂದ್ರಗಡ ತಾಲೂಕು ರಾಂಪುರ ರೀ. ಇದೇ ಸಂದರ್ಭದಲ್ಲಿ ಗಜೇಂದ್ರಗಡ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷ ಅಂತಪ್ಪ ಬಿಜ್ಜೂರ ಮಾತನಾಡಿ, ವೀರನಗೌಡ ಹರಕೆ ಕೈಗೂಡಲಿ, ಆನಂದ ಸ್ವಾಮಿ ಗಡ್ಡದೇವರ ಮಠರು ಪ್ರಚಂಡ ಬಹುಮತಗಳಿಂದ ಆರಿಸಿ ಬಂದೇ ಬರುತ್ತಾರೆಂದು ಶುಭ ಹಾರೈಸಿದರು. ಗಜೇಂದ್ರಗಡ ತಾಲೂಕ ರಾಂಪುರ ಗ್ರಾಮದ ವೀರನಗೌಡ ಪಾಟೀಲ್ ಇವರು ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಪ್ರಚಂಡ ಬಹುಮತದಿಂದ ಆಯ್ಕೆ ಆಗಲಿ ಅಂತಕ್ಕಂಥ ಒಂದು ಹರಕೆ ಮೇರೆಗೆ ಇವತ್ತು ಅವರ ಗದ್ದಿಗೆಯಿಂದ ಕುಮಾರೇಶ್ವರ ಪಾದಗಟ್ಟೆಯಿಂದ ಪಂಚಾಕ್ಷರ ಗವಾಯಿಗಳ ಒಂದು ಕತ್ರು ಗದ್ದಿಗೆವರೆಗೂ ಹೆಗಲ ಮೇಲೆ ಕೊಡ ಹೊತ್ತುಕೊಂಡು ಇವತ್ತು ದೀಡ್ ನಮಸ್ಕಾರ ಹಾಕಿದ್ದಾರೆ. ಆದ ಕಾರಣ ಇವತ್ತು ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ಇವತ್ತು ಭಕ್ತಿಯಿಂದ ದೀಡ್ ನಮಸ್ಕಾರವನ್ನು ಹಾಕಿದ್ದಾರೆ. ನಮ್ಮ ಹೆಸರು ಅಂದಪ್ಪ ಹನುಮಪ್ಪ ಬಿಚ್ಚೂರು ಅಂತಂದು ಗಜೇಂದ್ರಗಡ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು. ಬಳಿಕ ಪುಟ್ಟರಾಜ ಪಂಚಾಕ್ಷರ ಹಾಗೂ ಕುಮಾರಸ್ವಾಮಿಗಳವರ ಗದ್ದುಗೆಗಳಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ಪೂಜ್ಯರ ಕರ್ತೃ ಗದ್ದಿಗೆಗೆ ದರ್ಶನಾಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಇಮಾಮ್ ಸಾಬ್ ಮ್ಯಾಗೇರಿ, ಮಾಫು ಸಾಬ್ ಶರಣಪ್ಪ ಹಾಳಕೇರಿ, ಮಹೇಶ್ವರ ಸ್ವಾಮಿ, ಹನುಮಂತ ಜಿಗೇರಿ, ಬೀರನಗೌಡ ಪಾಟೀಲ, ಸಿದ್ದಲಿಂಗಯ್ಯ ಕಳಕಪ್ಪ ಮ್ಯಾಗೇರಿ, ಕಳ್ಳಿಮಠ ಸ್ವಾಮೀಜಿ, ಬಸವರಾಜ್ ಎಳವತ್ತಿ, ಪ್ರಭುಲಿಂಗಯ್ಯ ಹಿರೇಮಠ್, ಸಿದ್ದಲಿಂಗಯ್ಯ ಮಠದ ಪ್ರಭುಸ್ವಾಮಿ, ದಂಡಾವತಿ ಮಠ, ವಿರೂಪಾಕ್ಷಗೌಡ ಗೌಡರ, ಶೋಭಾ ಪಾಟೀಲ, ನೀಲಯ್ಯ ಗೌಡರ ಮತ್ತು ರೇಣುಕಾ ಪಾಟೀಲ, ರೇಖಾ ನುಗುಂಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.